ಅಥರ್ವ ವೇದ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ. ಅದರ ಬಾಧೆಗೊಳಪಟ್ಟವರು ಗಣಪತಿ ಆರಾಧನೆ ಮಾಡೋದ್ರಿಂದ ಆ ಬಾಧೆಯಿಂದ ಹೊರಗೆ ಬರ್ಬೋದು. ಯಾಕಂದ್ರೆ ಸುಮಾರು ಜನ ಒದ್ದಾಡ್ತಾರಲ್ಲ, ನನಗೆ ವಿಘ್ನ ಆಗ್ತಿದೆ, ಅಥರ್ವ ತಂತ್ರ ಪ್ರಯೋಗಗಳಿರ್ಬೋದು. ಸೊ ಅಂಥ ಡೌಟ್ ಇದ್ದವರು ಗಣಪತಿಯನ್ನ ಗೋಮಯದಲ್ಲಿ ಗರಿಕೆಯನ್ನು ಹಳ್ಳಿ ಕಡೆ ಮಾಡ್ತಾರೆ. ಶಿವನನ್ನ ಪಾರ್ವತಿಯನ್ನ ಅವಮಾನ ಮಾಡಲಿಕ್ಕೆ ಇಂದ್ರಲೋಕಕ್ಕೆ ಇಂದ್ರ ಕರೀತಾನೆ. ಅವಾಗ ಶಿವ ಹೋಗಲ್ಲ, ಅವನ ಬದಲು ಗಣಪತಿಯನ್ನು ಕಳಿಸ್ತಾನೆ. ಕುಂಡಲಿನಿ ಶಕ್ತಿ ಆ ಚಾಚದಲ್ಲಿರುತ್ತೆ. ರಾಹು ಮತ್ತು ಕೇತುವಿನ ಬಾಧೆಯನ್ನು ಇರುತ್ತೆ. ಸೊ ಅಲ್ಲಿ ಗಣಪತಿಯ ವಾಸ ಅಂತ ಹೇಳಿ ಅಷ್ಟಮಂಗಲ ಶಾಸ್ತ್ರ ಹೇಳ್ತದೆ. ಒಬ್ಬ ರಾಕ್ಷಸ ರತಿಕ್ರೀಡೆಯಲ್ಲಿರೋ ದೇವತೆಯಿಂದ ನನ್ನ ಸಂಹಾರ ಆಗಬೇಕು ಅಂತ ಹೇಳಿ ವರ ಕೇಳ್ತಾರೆ. ಗಣೇಶನ 32 ಗಣಪತಿಗಳಲ್ಲಿ ಅದು ವಿಶೇಷ ಶಕ್ತಿ ಇರೋ ಗಣೇಶ ಅಂತ ಹೇಳ್ತಾರೆ. 21 ನಮಸ್ಕಾರ, 21 ಗರಿಕೆ, 21 ನೈವೇದ್ಯ ಅಂದ್ರೆ ಏನು ತತ್ವ 21ರಲ್ಲಿದೆ. ಇದನ್ನು ಪುರುಷ ಸೂಕ್ತವೂ ಹೇಳುತ್ತದೆ. ಗಣಪತಿಯನ್ನ ವೈಜ್ಞಾನಿಕವಾಗಿಯೂ ನೋಡ್ಬೋದು, ಸಾಮಾಜಿಕವಾಗಿಯೂ ನೋಡ್ಬೋದು, ದೈವಿಕ ರೂಪದಲ್ಲಿ ನೋಡ್ಬೋದು. ಚೈನಾ ಮತ್ತು ಜಪಾನಲ್ಲಿ ನಾವು ತುಳಸಿಯನ್ನು ಎಷ್ಟು ಪವಿತ್ರವಾಗಿ ನೋಡ್ತೀವೋ, ಅಲ್ಲಿ ಚೈನೀಸ್ ವಾಸ್ತು ಪದ್ಧತಿಗಳಲ್ಲಿ ಅದನ್ನು ಅಷ್ಟು ಪವಿತ್ರವಾಗಿ ನೋಡ್ತಾರೆ. ಅದು ವಾಸ್ತು ದೋಷಕ್ಕೆ ಆ ದೇಶದವರು ಕಂಡುಕೊಂಡ ಒಂದು ವೈಜ್ಞಾನಿಕ ಪದ್ಧತಿ. ನಮ್ಮ ಕರ್ಮವನ್ನು ನಾಶ ಮಾಡುವ ಗಣೇಶ.